ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಂದಿರಿಗೆ. ನಮಸ್ಕಾರ. ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಾರದ ಐಡಿಯಾ ವಿಡಿಯೋವನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ. ಕಳೆದ ವಾರ ನೀಡಲಾದ ಕೊಟ್ಟಿರುವ ಪ್ರಶ್ನೆಗಳ ಉತ್ತರವನ್ನು ಅಂಕಿಗಳಲ್ಲಿ ಬರೆಯಿರಿ. ವರ್ಕ್ಶೀಟ್ ಮತ್ತು ಬಳೆಗಳನ್ನು ಬಳಸಿ ಫೋಟೋ ಫ್ರೇಮ್, ವಿಡಿಯೋ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಈಗ ನೀವು ತಂದಿರುವ ವರ್ಕ್ಶೀಟ್ ಅನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಳುಹಿಸೋಣ. ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ. ನಮ್ಮ ಈ ಚಟುವಟಿಕೆಯ ಹೆಸರು ಮಾಡಿ ನೋಡೋಣ. ನೆಲದ ಮೇಲೆ ಕೆಲವು ವೃತ್ತಗಳನ್ನು ಬಿಡಿಸಿ ಪ್ರತಿಯೊಂದು ವೃತ್ತದಲ್ಲಿ 2 ಲೋಟಗಳನ್ನು ಇಡಿ. ಈಗ ಇಬ್ಬರು ತಾಯಂದಿರನ್ನು ಮಧ್ಯದ ವೃತ್ತದಲ್ಲಿ ನಿಲ್ಲಿಸಿ 1, 2, 3 ಹೇಳಿದಾಗ ತಾಯಂದಿರು ಒಂದೊಂದು ವೃತ್ತದಿಂದ 1 ಲೋಟವನ್ನು ತೆಗೆದು ಮಧ್ಯದ ವೃತ್ತದಲ್ಲಿ ಇಡಬೇಕು. ಯಾವ ತಾಯಿ ಬೇಗ ಈ ಕಾರ್ಯವನ್ನು ಮಾಡುತ್ತಾರೋ ಅವರೇ ವಿಜೇತರು. ಈ ಚಟುವಟಿಕೆ ಆಗೋವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ. ಎಲ್ಲ ತಾಯಂದಿರು ಈ ಚಟುವಟಿಕೆಯನ್ನು ಸಂತೋಷದಿಂದ ಮಾಡಿದ್ದೀರಾ ಎಂದು ನಾವು ಭಾವಿಸುತ್ತೇವೆ. ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ. ಏನಾದರೂ ಹೊಸದನ್ನು ಕಲಿಯೋಣ. ಕಾಗದದ ವಾಲ್ ಹ್ಯಾಂಗಿಂಗ್ನಿಂದ ಯಾವುದೇ ಸಾಧಾರಣ ಗೋಡೆಯನ್ನು ಹೊಸದಾಗಿ ಮಾಡಬಹುದು. ಈ ಸರಳ ಡಿಸೈನ್ ಅನ್ನು ಸುಲಭವಾಗಿ ಮಾಡಬಹುದು. ಬನ್ನಿ ಕಾಗದದ ಚಿಟ್ಟೆಯಿಂದ ತೋರಣ ಹೇಗೆ ಮಾಡಬಹುದೆಂದು ಕಲಿಯೋಣ. ಈ ವಿಡಿಯೋ ಉಪಯೋಗವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ. ಮನೆಗೆ ಹೋಗಿ ಮಕ್ಕಳಿಂದ
ಈ ಚಟುವಟಿಕೆಯನ್ನು ಮಾಡಿಸಿ. ಮನೆಯಲ್ಲಿ ಲಭ್ಯವಿರುವ ವಸ್ತುಗಳ ಸಹಾಯದಿಂದ ಮಕ್ಕಳಿಗೆ ದೊಡ್ಡದಿಂದ ಚಿಕ್ಕ ವಸ್ತುಗಳನ್ನು ಅನುಕ್ರಮವಾಗಿ ಜೋಡಿಸುವ ಚಟುವಟಿಕೆಯನ್ನು ಕಲಿಸಿ. ಕೊಟ್ಟಿರುವ ಪದಗಳಲ್ಲಿ ಕಾಗುಣಿತಾಕ್ಷರದಲ್ಲಿ ಬರುವ ಅಕ್ಷರಗಳನ್ನು ಹುಡುಕಿ ಆ ಪದಗಳಿಗೆ ವೃತ್ತ ಹಾಕಿ. ಮಗುವಿಗೆ ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆ ಮಾಡಲು ಸಂತೋಷವಾಯಿತೇ? ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ ಹೊಸ ವಿಷಯದ ಬಗ್ಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಮತ್ತು ಕುಟುಂಬದವರ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ. ಧನ್ಯವಾದಗಳು.